ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ಈ ಬಗ್ಗೆ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಹುಲ್ ಸುರ್ಜೇವಾಲಾ ವೇಣುಗೋಪಾಲ್ ಹೇಳಿದ್ದಾರೆ ಅಂತ ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಕ್ರಾಂತಿ ಅಂದ್ರೆ ಏನು ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ. ಇನ್ನು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲ್ಲ ಅಂತ ಕೂಡ ಸಿದ್ದರಾಮಯ್ಯ ಈ ವೇಳೆ ಹೇಳಿರುವಂತದ್ದು. ಜೊತೆಗೆ ಈ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ನಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ, ಸಿಎಂ ಚೇಂಜ್ ಆಗ್ತಾರೆ, ಇವೆಲ್ಲ ಮಾತುಕತೆಗಳು ನಡೀತಾ ಇರುವಂತದ್ದು. ಈ ಕುರಿತಾಗಿ ಕ್ರಾಂತಿ ಅಂದ್ರೆ ಏನು ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ಈ ಬಗ್ಗೆ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಹುಲ್ ಸುರ್ಜೇವಾಲಾ ವೇಣುಗೋಪಾಲ್ ಹೇಳಿದ್ದಾರೆ ಅಂತ ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಕ್ರಾಂತಿ ಅಂದ್ರೆ ಏನು, ಈ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಏನು ಅಂತ ಪ್ರಶ್ನಿಸಿದ್ದಾರೆ ಸಿಎಂ. ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಸಿಎಂ ಭೇಟಿ ಆಗಲ್ಲ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಹಸ್ತಾಂತರಿಸಲಾಗುತ್ತೆ. ಜೊತೆಗೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಅಧಿಕಾರ ಬದಲಾವಣೆ ಆಗುತ್ತೆ. ಇದೊಂದು 2.5 ವರ್ಷದ ಪವರ್ ಶೇರಿಂಗ್ ಸರ್ಕಾರ. ಈ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಜೊತೆಗೆ ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ಕೂಡ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇತ್ತು. ಈ ಕುರಿತಾಗಿ ಈ ಹಿನ್ನೆಲೆಯಲ್ಲಿ ಡಿಕೆಶಿ ಬಣಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ಈ ಬಗ್ಗೆ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಹುಲ್ ಸುರ್ಜೇವಾಲಾ ವೇಣುಗೋಪಾಲ್ ಹೇಳಿದ್ದಾರೆ ಅಂತ ಡಿಕೆಶಿ ಬಣಕ್ಕೆ ಸಿಎಂ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಈ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಏನು ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ. ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಅವರು ಭೇಟಿ ಆಗಲ್ಲ. ಸಿಎಂ ದೆಹಲಿ ಪ್ರವಾಸದಲ್ಲಿ ಇರುವಂತದ್ದು. ಹೈಕಮಾಂಡ್ ಜೊತೆ ಭೇಟಿಯಾಗಿ ಸಾಕಷ್ಟು ವಿಷಯಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ವೇಳೆಯಲ್ಲಿ ಅಲ್ಲಿರುವಂತಹ ಒಂದು ದೆಹಲಿಯ ಖಾಸಗಿ ಮಾಧ್ಯಮಕ್ಕೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಈ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಏನು ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಕೂಡ ಒಂದು ಸಿಎಂ ಬದಲಾವಣೆ ಆಗಲ್ಲ ಅಂತ ಈ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಮಾತ್ರ ಚರ್ಚೆ ಮಾಡಬೇಕು. ಕ್ಯಾಬಿನೆಟ್ ಮುಂದೆನೇ ಬಂದಿಲ್ಲ, ಚರ್ಚೆನೂ ಆಗಿಲ್ಲ. ನೀವೇ ಎಲ್ಲನೂ ಹೇಳ್ಬಿಟ್ರಂಗೆ. ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಲ್ಲ. ಪಾರ್ಟಿ ಲೀಡರ್ಶಿಪ್ಪು ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತು ಎಮ್ ಎಲ್ ಎಸ್ ಮತ್ತು ಪಾರ್ಟಿ ಹೈಕಮಾಂಡ್. ಕ್ಯಾಬಿನೆಟ್ ಡಿಸಿಷನ್ ಆಗಿದ್ರೆ ಮಾತ್ರ ಚರ್ಚೆ ಮಾಡಬೇಕು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರಶೋಭ್ ಅವರು. ಪ್ರಶೋಭ್, ಈಗ ಸಿಎಂ ಅವರು ದೆಹಲಿ ಪ್ರವಾಸದಲ್ಲಿ ಇರುವಂತದ್ದು. ಈ ವೇಳೆ ದೆಹಲಿಯ ಖಾಸಗಿ ಮಾಧ್ಯಮಕ್ಕೆ ಸಾಕಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಸಿಂಚನ ಹೇಳ್ಬೇಕು ಅಂದ್ರೆ, ಈಗ ಇಂಡಿಯಾ ಟುಡೇ ಮಾಧ್ಯಮಕ್ಕೆ ರಾಜದೀಪ್ ಸರ್ದೇಸಾಯಿ ಅವರು ಒಂದು ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಆಗ್ಲಿ ಹಾಗೂ ಸಿದ್ದರಾಮಯ್ಯ ಅವರಾಗ್ಲಿ ಇಬ್ರು ಕೂಡ ರಾಷ್ಟ್ರೀಯ ಮಾಧ್ಯಮಗಳ ಮೂಲಕ ಹೈಕಮಾಂಡ್ಗೆ ಒಂದಷ್ಟು ಹಿಂಟ್ಸ್ ನ ಕೊಡುವಂತ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಳೆದ ಒಂದು 5-6 ತಿಂಗಳ ಹಿಂದೆ ಟೈಮ್ಸ್ ನೌ ಮಾಧ್ಯಮಕ್ಕೆ ಡಿಕೆ ಶಿವಕುಮಾರ್ ಒಂದು ಇಂಟರ್ವ್ಯೂ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಮತ್ತೆ ಹೈಕಮಾಂಡ್ ಹಾಗೂ ಈಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಇದೆ ಅಂತ ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗೆ ಆ ಸಂದರ್ಭದಲ್ಲಿ 2.5 ವರ್ಷದ್ದು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ಈಗೇನ್ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಈಗಾಗಲೇ ಹಿಂಟ್ ಅಥವಾ ಒಂದು ಎಚ್ಚರಿಕೆಯನ್ನ ಕೊಡುವಂತ ಒಂದು ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಮಾಡಿದ್ರು. ಅದೇ ರೀತಿ ಈಗ ರಾಷ್ಟ್ರೀಯ ಮಾಧ್ಯಮದ ಮೂಲಕ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ಒಂದು ಹೇಳಿಕೆ ನೀಡೋ ಮೂಲಕ ಕುರ್ಸಿ ಅಭಿ ಖಾಲಿ ನಯ್ಯೆ ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಈಗ ನಾನು ಕೂತಿದ್ದೀನಿ, ನನ್ನ ಬಳಿ ಒಂದಷ್ಟು ಶಾಸಕರು ಇದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಡುವಂತದ್ದು. ಅಂದ್ರೆ ಇನ್ನು ನಾನು ಫೈಟಿಂಗ್ ಮೋಡಲ್ ಇದೀನಿ ಅಂತ ಒಂದು ನಿರೂಪಣೆ ಮಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ ಈಗ ಸಿದ್ದರಾಮಯ್ಯ ಅವ್ರಿಗಿದೆ. ಮತ್ತೆ ಇದಕ್ಕೆ ಅವರ ಒಂದು ಬಣ ಏನಿದೆ ಅದಕ್ಕೂ ಕೂಡ ಈ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಶಕ್ತಿಯನ್ನು ಕೊಟ್ಟಿದೆ. ಇದ್ರ ನಂತರ ಡಿಕೆ ಶಿವಕುಮಾರ್ ಅವ್ರು ಏನ್ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ 2.5 ವರ್ಷದ ಅಗ್ರಿಮೆಂಟು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ಏನಿತ್ತು ಅದಕ್ಕೆ ಈಗ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಾಂತಿ ಇಲ್ಲ, ಕುರ್ಸಿ ಅಭಿ ಖಾಲಿ ನಯ್ಯೆ ಅಂತ ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಸಿಎಂ ಬದಲಾವಣೆ ವಿಷಯಕ್ಕೆ
ಸಿದ್ದರಾಮಯ್ಯ ಅವರ ಕಡೆಯಿಂದ ಪ್ರಬಲವಾಗಿ ಯಾವುದೇ ರೀತಿಯಾಗಿರುವಂತ ಚೇಂಜ್ ಆಗಲ್ಲ, ಮುಂದೆ ಕೂಡ ನಾನೇ ಇರ್ತೀನಿ ಇದೇ ಕುರ್ಚಿಯಲ್ಲಿ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣಕ್ಕೆ ಎಲ್ಲೊಂದ್ ಕಡೆ ಈಗ ಸೆಟ್ ಬ್ಯಾಕ್ ಆಗಿರುವಂತದ್ದು. ಮುಂದೆ ಇದೇ ಒಂದು ಮೀಟಿಂಗ್ ನ ಹೈಕಮಾಂಡ್ ಜೊತೆ ಇವತ್ತು ಸಂಜೆ ಮಾಡೋರಿದ್ದಾರೆ. ಸೊ ಈ ಒಂದು ಮೀಟಿಂಗ್ ನಂತರ ಡಿ ಕೆ ಶಿವಕುಮಾರ್ ಅವರು ಯಾವ ಸ್ಟೆಪ್ ನ ತಗೋತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಎಸ್, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. I made it very clear on 2nd of this month. I made this statement, and I made this very clear. And Mr. D.K. Shivakumar was also there because on that day we were having a cabinet meeting. He was also there. I am going to complete 5 years term. I will be the chief minister for 5 years. I made it very clear on 2nd of this month. I made this statement, and I made this very clear. And Mr. D.K. Shivakumar was also there because on that day we were having a cabinet meeting. He was also there. I am going to complete 5 years term. I will be the chief minister for 5 years. I made it very clear on 2nd of this month. I made this